ಪರ್ಸನ್ ಶಾಂತಿ, ಇದು ಪ್ಲಾನ್ ಮಾಡಿನೇ ಮಾಡಿರೋ ಆಕ್ಸಿಡೆಂಟು. ಅದ್ ಹೇಗೆ ಹೇಳ್ತೀಯಾ? ನಾರ್ಮಲ್ ಆಕ್ಸಿಡೆಂಟ್ ಅಲ್ವಾ ಅದು? ನೋಡಿ ಶಾಂತಿ, ನನಗೆ ಬುದ್ಧಿ ಬಂದಾಗಿಂದನೂ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ನಾನು ತುಂಬ ಸೇಫಾಗಿ ಓಡಿಸ್ತೀನಿ. ನಾನು ಹೇಗೆ ಓಡಿಸ್ತೀನಿ ಅಂತ ನನಗೆ ಗೊತ್ತಿರುತ್ತಲ್ವಾ. ಆ ಲಾರಿ ನನಗೋಸ್ಕರನೇ ನಾನು ಬರೋದನ್ನ ಕಾದು ನಾನು ಬರೋ ಟೈಮ್ಗೆ ಸರಿಯಾಗಿ ಬಂದು ಗುದ್ದಿರೋ ಥರ ಕಾಣಿಸ್ತಾ ಇದೆ. ನಾನು ಬರ್ತಿರೋ ಸ್ಪೀಡ್ನ ಅಂದಾಜು ಮಾಡಿನೇ ಅವನೊಂದು ಲಾರಿನ ಮೂವ್ ಮಾಡಿದ್ದು. ನನಗೂ ಅವಾಗಲೇ ಅನಿಸಿತ್ತು. ಮತ್ತೆ ಅನ್ಸಿದ್ರೆ ಬ್ರೇಕ್ ಹಾಕ್ಬೋದಿತ್ತು ತಾನೆ? ಅವನು ಬರ್ತಾನಂತ ಗೊತ್ತಿತ್ತು ಶಾಂತಿ. ಹಾಗಾಗಿನೇ ನಾನು ಅವಾಯ್ಡ್ ಮಾಡಿ ಇವಾಗ ಈ ಪರಿಸ್ಥಿತಿಯಲ್ಲಿದ್ದೀನಿ. ನಾನೇನಾದರೂ ಅವಾಯ್ಡ್ ಮಾಡಿರಲಿಲ್ಲ ಅಂದಿದ್ರೆ ನಿನ್ನ ಮುಂದೆ ಜೀವಂತವಾಗಿ ಕೂರೋದಕ್ಕಾಗ್ತಿರ್ಲಿಲ್ಲ. ಬಿಡು. ನನಗನ್ನಿಸ್ತಾ ಇದೆ ಇದನ್ನು ಖಂಡಿತವಾಗ್ಲೂ ಆ ಮಂತ್ರನೇ ಮಾಡಿಸಿದಾಳೆ ಅಂತ. ಆದ್ರೆ ಪೊಲೀಸ್ನವರು ಅವ್ರನ್ನ ವಿಚಾರಿಸಿದ್ದಕ್ಕೆ ಅವನೇನು ಆ ಥರ ಹೇಳೇ ಇಲ್ವಲ್ಲ? ಕೆಲವು ಕ್ರಿಮಿನಲ್ಸು ಈ ಕೆಲಸಕ್ಕಂತಾನೆ ಇರ್ತಾರೆ ಶಾಂತಿ. ಸುಪಾರಿ ತಗೊಂಡು ಈ ಥರ ಕೆಲಸ ಮಾಡಿ ಬೇರೆ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಅವರು ಒಂದೇ ಕಡೆ ಇರಲ್ಲ. ಒಂದು ವೇಳೆ ಸಿಕ್ಕರೂ ಒಂದು 6 ತಿಂಗಳು ಜೈಲಲ್ಲಿರ್ತಾರೆ. ಅದಾದಮೇಲೆ ಮತ್ತೆ 3-4 ವರ್ಷ ಬಿಟ್ಟಿನೇ ಮತ್ತೆ ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಈ ಥರ ಕ್ರಿಮಿನಲ್ಗಳ ಮೇಲೆ ಯಾವ ಕೇಸೂ ಇರಲ್ಲ. ಆದಷ್ಟು ಬೇಗ ನಾನು ಚೇತರಿಸ್ಕೊಂಡು ಬರ್ತೀನಿ ಶಾಂತಿ. ನೋಡು, ಅಲ್ಲಿವರೆಗೂ ನೀವು ತುಂಬ ಹುಷಾರಾಗಿರ್ಬೇಕು. ನೀನಾಗಲಿ, ಯಜಮಾನ್ರಾಗಲಿ, ಅಮ್ಮವ್ರಾಗಲಿ ಎಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ಗೆಲ್ರ ಮೇಲೂ ಮಂತ್ರ ಅನ್ನೋ ಅಪಾಯದ ಕತ್ತಿ ತೂಗ್ತಾನೆ ಇರುತ್ತೆ. ನೋಡಿ ಶಾಂತಿ, ಮನೇಲಿರೋರು ಎಲ್ಲರೂ ಕಾಪಾಡಬೇಕು ಅಂದ್ರೆ ಇನ್ಮೇಲೆ ನಾವಿಬ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮೊದಲು ಮಂತ್ರ ಅನ್ನೋ ವಿಷಯದ ಹಾವನ್ನು ನಾವು ಮುಗಿಸ್ಬೇಕು. ಡಾಕ್ಟ್ರು ನಾನಿನ್ನು ಸ್ವಲ್ಪ ದಿನದಲ್ಲೇ ಚೇತರಿಸ್ಕೋತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾನು ಗುಣಮುಖನಾಗಿ ಹೊರಗೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಅವಳನ್ನ ಎದುರಾಕೊಳ್ಳೋದಕ್ಕೆ ಹೋಗ್ಬೇಡ. ಚಿನ್ನು, ಹುಷಾರಾಗಿದ್ಯಪ್ಪ? ಹಾತೆ, ನಾನು ಹುಷಾರಾಗಿದ್ದೀನಿ. ನೀವೇನು ಗಾಬರಿ ಆಗ್ಬೇಡಿ. ಮಾಧವಿ, ಯಾಕೇನಾಯ್ತು? ನಾನು ಆರಾಮಾಗೇ ಇದ್ದೀನಲ್ಲ, ಅಳ್ಬೇಡ. ಅಮ್ಮೋರೆ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಯಜಮಾನ್ರಿಗೆ ಹೇಳಿ ಒಂದು 20,000ನ ನಮ್ಮ ಅತ್ತೆಯವ್ರಿಗೆ ಕೊಡಿಸ್ತೀರಾ? ಮುಂದಿನ ತಿಂಗಳು ಬೇಕಾದ್ರೆ ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಚಿನ್ನು, ದುಡ್ಡು ಬೇಕಾದ್ರೆ ಕೇಳು. ಅದೇನದು ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಅದು ಇದು ಅಂತ? ಬಿಡು, ನಾನು ಕೊಡ್ತೀನಿ. ಮಾಧವಿಗೆ ಎಕ್ಸಾಮ್ ಫೀಸಿಗೆ ತಾನೇ ದುಡ್ಡು ಬೇಕಾಗಿರೋದು. ನಾನು ಕೊಟ್ಟು ಕಳಿಸ್ತೀನಿ. ನೀನೇನು ಟೆನ್ಷನ್ ತಗೊಳ್ಬೇಡ, ರೆಸ್ಟ್ ಮಾಡು. ಅತ್ತೆ, ಅಮ್ಮವರು ನಿಮಗೆ ದುಡ್ಡು ಕೊಡ್ತಾರೆ. ಅದನ್ನ ಇಸ್ಕೊಂಡು ನೀವು ನಾಳೆನೇ ಊರಿಗೆ ಹೊರಟು ಬಿಡಿ. ನಾಳೆ ಯಾಕಮ್ಮ, ಈಗ್ಲೇ ಹೋಗ್ಬಿಡೋಣ ಬಾ. ಮಾಧವಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮತ್ತಿನ್ನೇನಕ್ಕ, ನಾವೇನೋ ದುಡ್ಡು ತಗೊಳಕ್ಕೆ ಇಲ್ಲಿವರೆಗೂ ಬಂದಿರೋ ತರ ಮಾತಾಡ್ತಾರೆ. ನೀನು ದುಡ್ಡು ಕೊಡ್ತೀಯ ಅಂತ ನಾವ್ ನಿಮ್ಮನ್ನ ನೋಡಕ್ ಬಂದಿಲ್ಲ ಮಾವ. ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿದ ತಕ್ಷಣ ನಮ್ಮ ಮನ್ಸಿಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ಅವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನೀವು ನಮ್ಮನ್ನ ಬೇರೆ ತರ ತಿಳ್ಕೊಂಡಿದ್ದೀರಲ್ಲ. ನಾವೇನ್ ದುಡ್ಡಿಗೋಸ್ಕರ ಬಂದಿಲ್ಲ ಮಾವ. ಆಯ್ತು ಬಿಡು. ಇವಾಗ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ ಮಾಧವಿ? ಸೀರಿಯಸ್ ಆಗದೆ ಇನ್ನೇನ್ ಮಾಡ್ಲಿ? ನೀನೇನೋ ನಾವ್ ದುಡ್ಡಿಸ್ಕೊಳಕ್ಕೆ ಬಂದಿರೋ ತರ ಮಾತಾಡ್ತಾ ಇದೀಯ. ನೀನ್ ಈ ತರ ಹೇಳ್ತೀಯ ಅಂತ ಗೊತ್ತಿದ್ರೆ ನಾವು ಬರ್ತಾನೆ ಇರ್ಲಿಲ್ಲ ಗೊತ್ತಾ? ಹಾಗಲ್ಲ, ಅದು ಮಾಧವಿ ಹೇಳ್ತಿರೋದು ಸರಿನೇ ಇದೆ.